ನನ್ನ ಇನ್‌ಫ್ಲುಯೆನ್ಸಸ್ ಅಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಈಸ್ ಚರಣ್ ರಾಜ್ ಸರ್. ಅಂದ್ರೆ ಹಿಸ್ ಮ್ಯೂಸಿಕ್ ಹ್ಯಾಸ್ ಹ್ಯಾಡ್ ಅ ಬಿಗ್ ಇಂಪ್ಯಾಕ್ಟ್ ಆನ್ ಮೀ ವೆನ್ ಐ ಸ್ಟಾರ್ಟೆಡ್ ಮ್ಯೂಸಿಕ್ ಪ್ರೊಡಕ್ಷನ್ ಎಲ್ಲ. ಐ ಥಿಂಕ್ 'ಟಗರು' ಆಲ್ಬಮ್ ಬಂದಾಗ ಐ ಥಿಂಕ್ 2017 ಆವಾಗ ಟು ಮೀ ದೋಸ್ ಸೌಂಡ್ಸ್ ವರ್ ಲೈಕ್ ಸಿಟ್ಟಿಂಗ್ ಇನ್ ಅ UFO. ದ ವೇ ಹಿ ಹ್ಯಾಸ್ ಡಿಸೈನ್ಡ್ ದ ಸೌಂಡ್ಸ್ ಆಫ್ ದಟ್ ಫಿಲ್ಮ್ ಅಲ್ವಾ, ಅಂದ್ರೆ ಇಟ್ ಚೇಂಜ್ ದ ಹೋಲ್ ಸೌಂಡ್ಸ್ಕೇಪ್ ಅಂತ ಹೇಳ್ಬೋದು ಫಾರ್ ಕನ್ನಡ ಫಿಲ್ಮ್. And all of his later works also very amazing music. So production wise I love his style. Composition also he's very good. So he was one of the biggest influences. He was like a beacon of hope nange in Kannada film. ಓಕೆ ಓಕೆ, ನನಗೂ ಅಷ್ಟೇ ಅವ್ರದ್ದು ನೆನಪಿದೆ. ಮಂಡ್ಯ ಟು ಮುಂಬೈ ಅಂತ ಒಂದು ಆಲ್ಬಮ್ ಬಂದಿತ್ತು. Yeah, ಪ್ರಾಬ್ಲಿ ಅದು very ಫಸ್ಟ್ his ಫಿಲಮ್ ರಿಲೀಸ್ first. ಆಗಿತ್ತು. Yeah, correct. ಆಮೇಲೆ ಗೋಧಿ ಬಣ್ಣ ಬಂತು. ಸೊ ಐ ಥಿಂಕ್ ಐ ಫರ್ಗಾಟ್ ಟು ಅದನ್ನು ಅಂದ್ರೆ ನನ್ಗೆ ಅವಾಗ ಅಷ್ಟು ಮೆಚುರಿಟಿ ಇರಲಿಲ್ಲ ಟು ಅಪ್ರಿಷಿಯೇಟ್ ಗೋಧಿ ಬಣ್ಣ. ವೆನ್ ಐ ವಿಸಿಟೆಡ್ ಬ್ಯಾಕ್ ದಟ್ ಆಲ್ಬಮ್, ಟಿಲ್ ಡೇಟ್ ಇಟ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಆಲ್ಬಮ್ಸ್ ಎವರ್ ಇನ್ ಕನ್ನಡ. 10 ಹಾಡಿದೆ. ವಿ ಹ್ಯಾವ್ ಟು ಪ್ರಾಬ್ಲಿ ಥ್ಯಾಂಕ್ ಹೇಮಂತ್ ರಾವ್ ಸರ್ ಫಾರ್ ದಟ್. 10 ಹಾಡು ಸಿನಿಮಾದಲ್ಲಿ ಇಟ್ಕೊಂಡಿರೋದಕ್ಕೆ.